ಅಕ್ಕಿ ಪ್ರಿಯರಿಗೆ ಇಲ್ಲಿದೆ ಮತ್ತೊಂದು ಶಾಕಿಂಗ್ ನ್ಯೂಸ್. ದೇಶದಾದ್ಯಂತ ಅಕ್ಕಿ ಬೆಲೆ ದಿನದಿಂದ ದಿನಕ್ಕೆ ರಾಕೆಟ್ ವೇಗದಲ್ಲಿ ಏರ್ತಾನೆ ಇದೆ. ಕೇವಲ 3 ತಿಂಗಳಲ್ಲಿ ಪ್ರತಿ ಅಕ್ಕಿ ಚೀಲದ ಮೇಲೆ ಬರೋಬ್ಬರಿ 300ರಿಂದ 400 ರೂಪಾಯಿ ಜಾಸ್ತಿ ಆಗಿದೆ. ಇದರ ಜೊತೆಗೆ ಟ್ರಾನ್ಸ್ಪೋರ್ಟ್, ಮಿಲ್ಲಿಂಗ್ ಮತ್ತು ಕಸ್ಟಮ್ಸ್ ವೆಚ್ಚಗಳು ಸೇರಿ ರಿಟೇಲ್ ಮಾರ್ಕೆಟ್ಗೆ ನೇರ ಪೆಟ್ಟು ಬಿದ್ದಿದೆ. ಮುಂಚೆ ಕೆಜಿಗೆ 45ರಿಂದ 50 ರೂಪಾಯಿಗೆ ಸಿಗ್ತಿದ್ದ ಬಿಪಿಟಿ ಮತ್ತು HMT ಮತ್ತು ಜೈ ಶ್ರೀರಾಮ್ ನಂತ ಸಣ್ಣ ಅಕ್ಕಿ ದರ ಈಗ ಬರೋಬ್ಬರಿ 60ರಿಂದ 65 ರೂಪಾಯಿಗೆ ಜಂಪ್ ಆಗಿದೆ. ಅಷ್ಟೇ ಅಲ್ಲ, ಈ ಬೆಲೆ ಏರಿಕೆಗೆ ಗ್ಲೋಬಲ್ ವಾರ್ ಕೂಡ ಒಂದು ಬಲವಾದ ಕಾರಣ. ಇಸ್ರೇಲ್, ಅಮೆರಿಕನ್ ಮತ್ತು ಇರಾನ್ ನಡುವೆ ಒಳಜಗಳದ ಶಿಪ್ಪಿಂಗ್ ಚಾರ್ಜಸ್ ಜಾಸ್ತಿ ಆಗಿದೆ. ಬಂದರುಗಳಲ್ಲಿ ಕಂಟೈನರ್ಸ್ ಗಳು ಲಾಕ್ ಆಗಿ ನಿಂತಿವೆ. ಭಾರತ ತಾನು ಬೆಳೆಯುವ 75% ಬಾಸ್ಮತಿ ಅಕ್ಕಿಯನ್ನ ಎಕ್ಸ್ಪೋರ್ಟ್ ಮಾಡುತ್ತೆ. ಆದ್ರೆ ಈ ಸಾರಿಗೆ ಸಮಸ್ಯೆಯಿಂದಾಗಿ ರಫ್ತು ವ್ಯಾಪಾರಕ್ಕೂ ದೊಡ್ಡ ಹೊಡೆತ ಬಿದ್ದಂತಾಗಿದೆ. ಮತ್ತೊಂದೆಡೆ ಕೆಲ ಮಿಲ್ಲರ್ಗಳು ಮತ್ತು ಹೋಲ್ಸೇಲ್ ವ್ಯಾಪಾರಿಗಳು ಅಕ್ಕಿಯನ್ನ ಗೌಡನ್ಗಳಲ್ಲಿ ಬಚ್ಚಿಟ್ಟು ಆರ್ಟಿಫಿಷಿಯಲ್ ಶಾರ್ಟೇಜ್ ಅನ್ನು ಸೃಷ್ಟಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇನ್ನು ನಮ್ಮ ಕರ್ನಾಟಕ, ಮಹಾರಾಷ್ಟ್ರದಲ್ಲಿ ಉತ್ಪಾದನೆ ಕಮ್ಮಿ ಆಗಿರೋದ್ರಿಂದ ವ್ಯಾಪಾರಿಗಳೆಲ್ಲ ಈಗ ತೆಲಂಗಾಣದ ಭತ್ತದ ಮೇಲೆ ಕಣ್ಣಿಟ್ಟಿದ್ದಾರೆ. ಜಾಗತಿಕ ಯುದ್ಧ, ಸಾರಿಗೆ ವೆಚ್ಚ, ದಾಸ್ತಾನು ಗಿಮಿಕ್ ಹೀಗೆ ಸಾಲು ಸಾಲು ಕಾರಣಗಳಿಂದ ಅಕ್ಕಿ ಬೆಲೆ ಬಿಸಿಯಾಗಿದೆ. ಈಗಾಗಲೇ ಗ್ಯಾಸ್, ಎಣ್ಣೆ ಅಂತಹ ಕಂಗಾಲಾಗಿದ್ದ ಸಾಮಾನ್ಯ ಜನರಿಗೆ ಇದೀಗ ದಿನ ಬಳಕೆ ಅಕ್ಕಿ ಬೆಲೆ ಕೂಡ ಗಗನಕ್ಕೇರಿದ ಅಂತಾಗಿದೆ.